ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೈಲ್ವೆ ಮಾಹಿತಿ. ಫ್ರೆಂಡ್ಸ್, ಈಗಾಗಲೇ ನಾನು ನಿಮಗೆ RRB ಟೆಕ್ನಿಷಿಯನ್ ಗ್ರೇಡ್ 1 ಬಗ್ಗೆ ಕಂಪ್ಲೀಟ್ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಓಕೆ, ಇನ್ನೇನಪ್ಪ ಅಂತಂದ್ರೆ ಟೆಕ್ನಿಷಿಯನ್ ಗ್ರೇಡ್ 3. ಓಕೆ, ಸೊ ಈ ಒಂದು ಪೊಸಿಷನ್ಗೆ ಕ್ವಾಲಿಫಿಕೇಷನ್, ಏಜ್ ಲಿಮಿಟ್, ಆಮೇಲೆ ಎಕ್ಸಾಮ್ ಪ್ರೊಸೆಸ್, ಆಮೇಲೆ ಸಿಲೆಬಸ್, ಓಕೆ, ಯಾವ ರೀತಿ ಪ್ರೊಸೆಸ್ ನಡೀತೈತಿ ಸೆಲೆಕ್ಷನ್ಗೆ ಅಂತ ಹೇಳಿ ಇವತ್ತು ನಾವು ನೋಡೋಣ. ಓಕೆ, ಮೊದಲನೇದಾಗಿ ಟೆಕ್ನಿಷಿಯನ್ ಗ್ರೇಡ್ 3. ಓಕೆ, ಈ ಒಂದು ಪೊಸಿಷನ್ಗೆ ಮೊದಲನೇದಾಗಿ ಕ್ವಾಲಿಫಿಕೇಷನ್ ಕಂಪಲ್ಸರಿ ITI. ಸೊ ITI ನೀವು ಯಾವುದೇ ಟ್ರೈನ್ ಮಾಡಿದ್ರು ನಡೀತೈತಿ. ಫಾರ್ ಎಕ್ಸಾಂಪಲ್ ಫಿಟರ್ ಆಗಲಿ, ಎಲೆಕ್ಟ್ರಾನಿಕ್ ಆಗಲಿ, ಎಲೆಕ್ಟ್ರಿಷಿಯನ್ ಆಗಲಿ, ಕಂಪ್ಯೂಟರ್ ಸೈನ್ಸ್ ಆಗಲಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಲಿ, ಓಕೆ, ಯಾವುದೇ ಒಂದು ಟ್ರೇಡ್ ಒಳಗೆ ನೀವು ITI ಕಂಪಲ್ಸರಿ ಮಾಡಿದ್ರಂದ್ರೆ ಈ ಒಂದು ಟೆಕ್ನಿಷಿಯನ್ ಗ್ರೇಡ್ 3ಗೆ ನೀವು ಎಲಿಜಿಬಲ್ ಆಗಿರ್ತೀರಿ. ಓಕೆ, ಎರಡನೇದ್ರಿ ಏಜ್ ಲಿಮಿಟ್. ಲೆಟರ್ ಒಳಗೆ ನಿಮ್ಗೆ ಆಲ್ರೆಡಿ ಕೊಟ್ಟೆ ಬಿಟ್ಟಾರ. ಎಷ್ಟಪ್ಪ ಅಂತಂದ್ರೆ ಮಿನಿಮಮ್ 18 ಆಗಿರಬೇಕು, ಮ್ಯಾಕ್ಸಿಮಮ್ 30 ವರ್ಷ. ಓಕೆ, ಅದೇ ರೀತಿ ಆಲ್ರೆಡಿ ಹೇಳಿದಂಗೆ SC STಗೆ 5 ವರ್ಷ, ಆಮೇಲೆ OBCದವ್ರಿಗೆ 3 ವರ್ಷ. ಇವ್ರಿಗೆ ಏಜ್ ಲಿಮಿಟ್ ಹೆಚ್ಚಿರ್ತೈತಿ. ಓಕೆ, ಏಜ್ ರಿಲ್ಯಾಕ್ಸೇಷನ್, ವಯಸ್ಸಿನ ಮಿತಿ SC STದವ್ರಿಗೆ 5 ಅಂದ್ರೆ 35 ವರ್ಷವರೆಗೂ SC STದವ್ರು ಎಲಿಜಿಬಲ್ ಆಗಿರ್ತಾರೆ. 33 ವರ್ಷವರೆಗೂ OBC ಕ್ಯಾಟಗರಿ ಅವರ ಎಲಿಜಿಬಲ್ ಆಗಿರ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ಎಕ್ಸಾಮ್. ಓಕೆ, ಇದಕ್ಕೂ ಕೂಡ CBT 1 100 ಮಾರ್ಕ್ಸಿಂದ ಎಕ್ಸಾಮ್ ಇರ್ತೈತಿ. ಯಾವುದೇ ನೆಗೆಟಿವ್ ಮಾಡಿದ್ರೆ ನೀವು 0.3 ಮಾರ್ಕ್ಸ್ ಕಟ್ ಆಗ್ತೈತಿ. ಓಕೆ, ಸೊ ಆದಷ್ಟೇ ನೆಗೆಟಿವ್ ಹಾಕಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ. ಓಕೆ, 0.3 ಮಾರ್ಕ್ಸ್ ನೆಗೆಟಿವ್ ಇರ್ತೈತಿ. ಓಕೆ, 100 ಮಾರ್ಕ್ಸ್ ಎಕ್ಸಾಮ್ ಇರ್ತೈತಿ. ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರ್ತೈತಿ. 100 ಕ್ವಶನ್ಗೆ 100 ಮಾರ್ಕ್ಸ್. ಯಾವುದಾದ್ರು ನೀವು ರಾಂಗ್ ಹಾಕಿರಂದ್ರೆ 0.3 ಮಾರ್ಕ್ಸ್ ಕಟ್ ಆಗ್ತೈತಿ. ಓಕೆ, ಇನ್ನು ನೆಕ್ಸ್ಟ್ ಇಲ್ಲೂ ಕೂಡ ಯಾವುದೇ ರೀತಿ ಫಿಸಿಕಲ್ ಎಕ್ಸಾಮ್ ಇರೋದಿಲ್ಲ. ಓಕೆ, ಸೊ ಎಕ್ಸಾಮ್ ಪಾಸ್ ಆದಮೇಲೆ ನಿಮಗೆ ನೆಕ್ಸ್ಟ್ ಫಿಸಿಕಲ್ ಎಕ್ಸಾಮ್ ಇರೋದಿಲ್ಲ. ಓಕೆ, ಡೈರೆಕ್ಟ್ ಏನಪ್ಪ ಅಂತಂದ್ರೆ ಮೆಡಿಕಲ್ ಎಕ್ಸಾಮ್. ಮೆಡಿಕಲ್ ಎಕ್ಸಾಮ್ ಒಳಗೆ ಯಾವ ರೀತಿ ನಡೀತೈತಿ ಅಂತ ನಿಮ್ಗೆ ಆಲ್ರೆಡಿ ಮಾಹಿತಿನ ಕೊಟ್ಟಿದ್ದೀನಿ. ಇನ್ನೂ ಯಾರು ವಾಚ್ ಮಾಡಿಲ್ಲ, ನನ್ನ ಪ್ರೊಫೈಲ್ ಒಳಗೆ ಈ ಮೆಡಿಕಲ್ ಟೆಸ್ಟ್ ಬಗ್ಗೆ, ರೈಲ್ವೆ ಒಳಗೆ ಯಾವುದೇ ಡಿಪಾರ್ಟ್ಮೆಂಟ್ ತೊಗೊರಿ, ಯಾವುದೇ ಜಾಬ್ ತೊಗೊರಿ, ಮೆಡಿಕಲ್ ಎಲ್ಲರಿಗೂ ಸೇಮ್ ನಡೀತೈತಿ. ಆ ಮೆಡಿಕಲ್ ಬಗ್ಗೆ ಆಲ್ರೆಡಿ ನಿಮಗೆ ಮಾಹಿತಿನ ಕೊಟ್ಟಿದ್ದೀನಿ. ಓಕೆ, ಇನ್ನು ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್. ಮೊದಲನೇದಾಗಿ ರೀಸನಿಂಗ್ ಆ್ಯಂಡ್ ಮ್ಯಾಥ್ಸ್. ಸೊ ರೀಸನಿಂಗ್ ಆ್ಯಂಡ್ ಮ್ಯಾಥ್ಸ್ಗೆ ಟೋಟಲ್ ಆಗಿ 2 ಸಬ್ಜೆಕ್ಟ್ಗೆ 50 ಮಾರ್ಕ್ಸ್ ಇರ್ತೈತಿ. ಓಕೆ, ಎರಡನೇದು ಏನಪ್ಪ ಅಂತಂದ್ರೆ ಸೈನ್ಸ್ಗೆ ಟೋಟಲ್ ಆಗಿ 40 ಮಾರ್ಕ್ಸ್ ಇರ್ತೈತಿ. ಸೈನ್ಸ್ ಒಳಗೆ ಯಾವ ಬರ್ತೈತಪ್ಪ ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಟೆಕ್ನಾಲಜಿ. ಓಕೆ, ಆ 4 ಸಬ್ಜೆಕ್ಟ್ ಸೇರಿಸಿ ಸೈನ್ಸ್ ಒಳಗೆ 40 ಮಾರ್ಕ್ಸ್ ಇರ್ತೈತಿ. ಯಾವಪ್ಪ ಅಂತಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆ್ಯಂಡ್ ಟೆಕ್ನಾಲಜಿ. ಓಕೆ, ಆಮೇಲೆ ನೆಕ್ಸ್ಟ್ ಮೂರನೇದು ಏನಪ್ಪ ಅಂತಂದ್ರೆ ಜಿ ಕೆ ಬರೀ 10 ಮಾರ್ಕ್ಸ್ ಇರ್ತೈತಿ ಇದ್ರಾಗ. ಓಕೆ, ಸೊ ಟೋಟಲ್ ಆಗಿ 100 ಮಾರ್ಕ್ಸ್. ಓಕೆ, ಸೊ ಈ ಒಂದು ಎಕ್ಸಾಮ್ ಸಿಲೆಬಸ್ ಭಾಳ ಈಸಿ ಇರ್ತೈತಿ. ಎಸ್ಪೆಷಲಿ ಜಿ ಕೆ ಭಾಳ ಓದಬೇಕಾಕೈತಿ. ಓಕೆ, ಯಾರು ಜಿ ಕೆ ಭಾಳ ವೀಕ್ ಇರ್ತೀರಿ, ಯಾಕಂದ್ರೆ ಜಿ ಕೆ ಒಳಗೆ ಭಾಳ ಸಬ್ಜೆಕ್ಟ್ ಬರ್ತಾವೆ. ಓಕೆ, ಹಿಸ್ಟ್ರಿ ಆಗಲಿ, ಜಿಯೋಗ್ರಫಿ ಆಗಲಿ, IC ಆಗಲಿ, ಕರೆಂಟ್ ಅಫೇರ್ಸ್, ಓಕೆ, ಆರ್ಟ್ಸ್ ಆ್ಯಂಡ್ ಕಲ್ಚರ್ ಇವೆಲ್ಲ ಓದಬೇಕಾಕೈತಿ. ಸೊ ಇಲ್ಲಿ ನೋಡ್ರಿ ಬರೀ 10 ಮಾರ್ಕ್ಸ್ ಕೊಟ್ಟಾರೆ ಜಿ ಕೆ ಒಳಗೆ. ಓಕೆ, ಸೊ ಯಾರು ಜಿ ಕೆ ವೀಕ್ ಅದಿರಿ, ITI ಮುಗಿಸಿದವ್ರ, ನೀವು ಬರೀ ಎಕ್ಸಾಮ್ಗೆ ರೀಸನಿಂಗ್, ಮ್ಯಾಥ್ಸ್, ಸೈನ್ಸ್ ಇಷ್ಟೇ ಓದ್ಕೊಂಡ್ರೆ 90 ಮಾರ್ಕ್ಸ್ ಕವರ್ ಆಗ್ತೈತಿ. ಓಕೆ, ಅಷ್ಟೊಂದೇನು ಟಫ್ ಇರೋಂಗಿಲ್ಲ. ಓಕೆ, ಟೆಕ್ನಿಷಿಯನ್ ಗ್ರೇಡ್ 3ಗೆ ನೀವು 100ಕ್ಕೆ 70 ಮ್ಯಾಗ್ ಮಾಡಿದ್ರು ಕೂಡ ಸೆಲೆಕ್ಷನ್ ಆಗ್ತೀರಿ. ಓಕೆ, ಸೊ ಇಷ್ಟು ಮಾಹಿತಿ ನಿಮ್ಗೆ ಸಾಕಂತ ಹೇಳ್ತೀನಿ. ಮತ್ತು ನಿಮ್ಗೆ ಏನಾದರೂ ಮಾಹಿತಿ ಬೇಕಾದ್ರೆ ಅಥವಾ ನಿಮ್ಗೆ ಏನಾದರೂ ಡೌಟ್ ಇದೆ ಅಂದ್ರೆ ಕಮೆಂಟ್ ಹಾಕಿರಿ ಅಥವಾ ಮೆಸೇಜ್ ಮಾಡಿರಿ. ನಾನು ನಿಮ್ಗೆ ಡೆಫಿನೆಟ್ಲಿ ಇನ್ಫಾರ್ಮೇಷನ್ನ ಕಂಪ್ಲೀಟಾಗಿ ಕೊಡ್ತೀನಿ. ಓಕೆ, ಆಮೇಲೆ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದ್ರೆ ಸದ್ಯದೊಳಗೆ ನಾವು ಕೂಡ ಒಂದು ಯೂಟ್ಯೂಬ್ ಕ್ಲಾಸ್ನ ಓಪನ್ ಮಾಡತ್ತೀವಿ. ಓಕೆ, ಎಸ್ಪೆಷಲಿ ಫಾರ್ ರೈಲ್ವೇಸ್ ಓನ್ಲಿ. ಓಕೆ, ಗ್ರೂಪ್ ಡಿ ಆಗಲಿ, ಗ್ರೂಪ್ ಸಿ ಆಗಲಿ, NTPC, ಟೆಕ್ನಿಷಿಯನ್ ಗ್ರೇಡ್ 1, ಗ್ರೇಡ್ 3 ಇವೊಂದು ಪೊಸಿಷನ್ಗಳಿಗೆ ಕಂಪ್ಲೀಟ್ಲಿ ಫ್ರೀ ಆಗಿ. ಓಕೆ, ಯಾವುದೇ ಇಲ್ಲಿ ಸಬ್ಸ್ಕ್ರಿಪ್ಷನ್ ಆಗಲಿ, ಯಾವುದೋ ಒಂದು ಪೇಮೆಂಟ್ ಆಗಲಿ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ಈ ಯೂಟ್ಯೂಬ್ ಚಾನಲ್ ಒಳಗೆ ಕಂಪ್ಲೀಟ್ ಆಗಿ ನಿಮ್ಗೆ ಈ ಒಂದು ಸಿಲೆಬಸ್ನ ಎಕ್ದಮ್ ಈಸಿ ಮೆಥಡ್ ಒಳಗೆ ಕಂಪ್ಲೀಟ್ ಕವರ್ ಮಾಡಿ ಕೊಡುವಂಥದ್ದನ್ನು ನಾವು ಈಗ ರೆಡಿ ಮಾಡತ್ತೀವಿ. ಸೊ ಆದಷ್ಟು ಬೇಗ ಬರ್ತೀವಿ. ಓಕೆ, ಸೊ ಪ್ಲೀಸ್ ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಪೇಜ್ ಬಗ್ಗೆ. ಓಕೆ, ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಪೇಜ್ನ ಶೇರ್ ಮಾಡಿರಿ. ಓಕೆ, ಪೇಜ್ನ ಲೈಕ್ ಮಾಡಿರಿ. ನಿಮ್ಗೆ ಏನಾದರೂ ಡೌಟ್ ಇತ್ತಂದ್ರೆ ನಾವಿಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಆಲ್.